ಒಂದೊಂದು ಬ್ಲಾಕಲ್ಲಿ 500 ಜನ 600 ಜನ ಕೂತ್ಕೊಳ್ಬೋದು. 3 ತಾಸು 4 ತಾಸು ನಿಲ್ಲಬೇಕಾಗುತ್ತೆ. ಸುಮಾರು 5ರಿಂದ 6 ಕಿಲೋಮೀಟರ್ ನಡಿಬೇಕಾಗುತ್ತೆ. ಪ್ರತ್ಯೇಕವಾಗಿ ಟಾಯ್ಲೆಟ್ಸು ಮತ್ತು ಆಹಾರಕ್ಕೆ ವ್ಯವಸ್ಥೆ ಮತ್ತು TV ಸ್ಕ್ರೀನ್ ಇದೆ. ಬಹಳ ಸುಂದರವಾಗಿ. ಕ್ಷೇತ್ರ ಧರ್ಮಸ್ಥಳದಲ್ಲಿ ವಿವಿಧ ಪ್ರದೇಶಗಳಿಂದ ಆಗಮಿಸುವ ಜನರು ಸಾಕಷ್ಟು ಹೊತ್ತು ಸರತಿ ಸಾಲಿನಲ್ಲಿ ದೇವರ ದರ್ಶನಕ್ಕೆ ಕಾಯುತ್ತಾರೆ. ಈ ಸಮಸ್ಯೆಯನ್ನ ತಪ್ಪಿಸಲು ಶ್ರೀ ಸಾನ್ನಿಧ್ಯ ಕ್ಯೂ ಕಾಂಪ್ಲೆಕ್ಸ್ ಅನ್ನ ನಿರ್ಮಿಸಲಾಗಿದ್ದು, ಶ್ರೀ ಸಾನ್ನಿಧ್ಯವನ್ನ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಉದ್ಘಾಟಿಸಿದ್ದಾರೆ. ಅಮೃತವರ್ಷಿಣಿ ಸಭಾಭವನದಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಅಧ್ಯಕ್ಷತೆಯಲ್ಲಿ ಈ ಸಮಾರಂಭ ನಡೆದಿದ್ದು, ಗಣ್ಯರು ಉಪಸ್ಥಿತರಿದ್ದರು. One number 650 kilowatt solar system along with this is one of our flagship program of SKD Shri Kshetra Dharmasthala Rural Development Project. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನಿರ್ಮಿಸಲಾಗಿರುವ ಕ್ಯೂ ಕಾಂಪ್ಲೆಕ್ಸ್ ದೇಶದ ಮೊಟ್ಟ ಮೊದಲ ಹೈಟೆಕ್ ಕ್ಯೂ ಕಾಂಪ್ಲೆಕ್ಸ್ ಇದಾಗಿದ್ದು, ಇದರಿಂದ ಮಂಜುನಾಥನ ದರ್ಶನಕ್ಕೆ ಇನ್ಮುಂದೆ ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಲ್ಲುವುದು ತಪ್ಪಲಿದೆ. ತಿರುಪತಿ ಮಾದರಿಯ ಸರತಿ ಸಾಲು ಸಂಕೀರ್ಣ ಇದಾಗಿದ್ದು, ಅತ್ಯಾಧುನಿಕ ತಂತ್ರಜ್ಞಾನ AI ಕ್ಯಾಮೆರಾ ಟೆಕ್ನಾಲಜಿ ಹೊಂದಿರುವ ದೇಶದ ಮೊಟ್ಟ ಮೊದಲ ಕ್ಯೂ ಕಾಂಪ್ಲೆಕ್ಸ್ ಇದಾಗಿದೆ. ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಪರಿಕಲ್ಪನೆಯಡಿ ಈ ನಿರ್ಮಾಣ ಅತ್ಯಾಕರ್ಷಕವಾಗಿ ವಿನ್ಯಾಸಗೊಂಡಿದ್ದು, ಬರೋಬ್ಬರಿ 2.75 ಲಕ್ಷ ಚದರ ಅಡಿ ವಿಸ್ತೀರ್ಣವನ್ನ ಇದು ಹೊಂದಿದೆ. ಧರ್ಮಸ್ಥಳ ಕ್ಷೇತ್ರದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಸಾವಿರಾರು ಮಂದಿ ಭಕ್ತರು ಬರ್ತಾರೆ. ಬಂದಾಗ ಅವರಿಗೆ ಸರತಿ ಸಾಲಿನಲ್ಲಿ ನಿಲ್ಲುವಂಥದ್ದೇ ಸ್ವಲ್ಪ ದೊಡ್ಡ ಸಮಸ್ಯೆ. ಅದಕ್ಕಾಗಿ ನಾವು ಈಗ ಹೊಸದಾಗಿ ಒಂದು ಕ್ಯೂ ಕಾಂಪ್ಲೆಕ್ಸ್ ಅಂತ ಸರತಿ ಸಾಲಿನಲ್ಲಿ ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಈ ವ್ಯವಸ್ಥೆ ಪ್ರಕಾರ ಅವರು ಬಂದು ಸಾಲಲ್ಲಿ ಕೂತ್ಕೋಬೋದು. ಅಲ್ಲಿ ಒಳಗೆ ಒಂದೊಂದು ಬ್ಲಾಕಲ್ಲಿ 500 ಜನ 600 ಜನ ಕೂತ್ಕೊಳ್ಬೋದು. ಈಗ ಅಲ್ಲಿ ಕ್ಯೂನಲ್ಲಿ ನಿಂತ ಈಗಿನ ಸರತಿ ಸಾಲಿನಲ್ಲಿ ಅವರು ಸುಮಾರು ಒಂದು 3 ತಾಸು 4 ತಾಸು ನಿಲ್ಲಬೇಕಾಗುತ್ತೆ. ಸುಮಾರು 5ರಿಂದ 6 ಕಿಲೋಮೀಟರ್ ನಡಿಬೇಕಾಗುತ್ತೆ. ಅದನ್ನು ಕಡಿಮೆ ಮಾಡೋದಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದೇವೆ ನಾವು. ಪ್ರತ್ಯೇಕವಾಗಿ ಟಾಯ್ಲೆಟ್ಸು ಮತ್ತು ಆಹಾರಕ್ಕೆ ವ್ಯವಸ್ಥೆ ಮತ್ತು TV ಸ್ಕ್ರೀನ್ ಇದೆ. ದೇವಸ್ಥಾನದಲ್ಲಿ ಏನಾಗ್ತದೆ ಅದನ್ನು ಅವರಲ್ಲಿ ನೋಡ್ಬೋದು ಮತ್ತು ಶಾಂತವಾಗಿ ಕೂತ್ಕೊಂಡು ಸಮಯ ಅವರ ಸರತಿ ಬಂದಾಗ ಒಳಗೆ ನೇರವಾಗಿ ಬಂದು ಬಿಡ್ಬೋದು. ಭಾಳ ಸುಂದರವಾಗಿ ಸ್ಟೇಟ್ ಆಫ್ ದಿ ಆರ್ಟ್ ಅಂತ ಹೇಳುವಾಗ ಇದನ್ನು ಮಾಡಿದ್ದೇವೆ. ಜನರಿಗೆ ಏನು ಪ್ರಯೋಜನ ಆಗುತ್ತೆ ಅಂತಂದರೆ ಕ್ಯೂನಲ್ಲಿ ನಿಂತುಕೊಂಡು ಓಡಾಡಬೇಕಾದ ಸಾಲಿಗೆ ಕೂತ್ಕೊಂಡಿರ್ಬೋದು. ಸಮಯ ಬಂದಾಗ ಅವರು ಒಳಗೆ ಬಂದು ಸ್ವಾಮಿ ದರ್ಶನ ಪಡೆಯಬಹುದು. ಈ ಕ್ಯೂ ಸಿಸ್ಟಮ್ನ ಅಳವಡಿಕೆಯನ್ನು ಸರಿಯಾಗಿ ಗಮನಿಸಿ ಸರಿಯಾಗಿ ಪರಿಚಯ ಮಾಡಿಕೊಂಡು ಸಾಲಿನಲ್ಲಿ ಬರಬೇಕು ಮತ್ತು ಎಲ್ಲ ರೀತಿಯ ಅನುಕೂಲತೆಗಳನ್ನು ಪಡಿಬೇಕು. ಎಲ್ಲ ಭಕ್ತಾದಿಗಳಲ್ಲಿ ಕೇಳಿಕೊಳ್ತಾರೆ. 12,000 ಆಸನ ಸಾಮರ್ಥ್ಯವಿರುವ ಶ್ರೀ ಸಾನ್ನಿಧ್ಯ ಕ್ಯೂ ಕಾಂಪ್ಲೆಕ್ಸ್ನ ಒಳಗೆ ಆರಾಮದಾಯಕ ಆಸನದ ವ್ಯವಸ್ಥೆ, ಉಪಹಾರ, ವೃದ್ಧರು, ಅಂಗವಿಕಲರು, ಮಕ್ಕಳ ಆರೈಕೆ ಕೇಂದ್ರದ ವ್ಯವಸ್ಥೆ ಇದೆ. ಇದಿಷ್ಟೇ ಅಲ್ಲದೆ ವೈದ್ಯಕೀಯ ನೆರವು, TV ಸಹಿತ ಹವಾನಿಯಂತ್ರಿತ ವ್ಯವಸ್ಥೆ ಇಲ್ಲಿದ್ದು, 2 ಮಹಡಿಯ 16 ಹಾಲ್ಗಳನ್ನ ಇದು ಒಳಗೊಂಡಿದೆ. ಪ್ರತಿ ಹಾಲ್ನಲ್ಲೂ 600ರಿಂದ 650 ಭಕ್ತರಿಗೆ ಕುಳಿತುಕೊಳ್ಳಲು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದು, AI ಕ್ಯಾಮೆರಾ ಆಧರಿಸಿ ಪ್ರವೇಶಿಸುವ ಭಕ್ತರ ಲೆಕ್ಕ ಮಾಡುವ ತಂತ್ರಜ್ಞಾನ ಇಲ್ಲಿ ಬಳಕೆ ಮಾಡಲಾಗಿದೆ.